400 ರೂಪಾಯಿ ನಮ್ಮ ಕ್ಯಾಲ್ಕುಲೇಷನ್ ರೇಟ್ ಇದ್ರೂ ಕೂಡ 100 ರೂಪಾಯಿ ಸೇರಿಸಿ 2500 ರೂಪಾಯಿನ ನಿಗದಿಪಡಿಸಿದ್ರು. ಅದು ಆ ರೀತಿಲಿ ಹಣ ಪಾವತಿ ಮಾಡಬೇಕು ಅಂತ ಈ ಹಣನ 2300 ರೂಪಾಯಿ ಕೊಡಿಸ್ತೀವಿ. ಉಳಿದ ಹಣನೂ ಕೂಡ ಕ್ರಷಿಂಗ್ ಸೀಸನ್ ಮುಗಿದ ತಕ್ಷಣ ಅವ್ರಿಗೆ ಇನ್ನು 200 ರೂಪಾಯಿ ಕೊಡಿಸಿ 2500 ರೂಪಾಯಿ ಹಣ ಅವ್ರಿಗೆ ಸಂದಾಯ ಆಗೋ ರೀತಿಯಲ್ಲಿ ಎಲ್ಲಾ ಕ್ರಮನ ಸರ್ಕಾರ ವಹಿಸುತ್ತೆ ಅಂತ ಹೇಳಿ 923 ಕೋಟಿ ಆಗುತ್ತದೆ. ಆ ಹಣನ ನಾವು ವಸೂಲಲು ಆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ರೈತರದ್ದು ಒಂದು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಕೂಡ ನಾವು ಈಗ ಇಲಾಖೆಯ ಮಟ್ಟದಲ್ಲಿ ಆ ಅಲ್ಪ ಪ್ರಮಾಣದ ಕಬ್ಬು ಏನು 13-14 ಕಬ್ಬಿಗೋಸ್ಕರ ಸರ್ಕಾರ ಕೊಟ್ಟಿರುವಂತಹ ಒಂದು ಅಂದ್ರೆ ನಾಳೆಯಿಂದ ಬರೋ ತಿಂಗಳ ಒಳಗಡೆ ರಚಿಸಬೇಕು ಅಂತ ಹೇಳಿದ್ದು ಅದೊಂದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಈಗ ನಮೂದು ಮಾಡ್ಕೊಳ್ಳೋರು 6 ತಿಂಗಳೊಳಗೆ ಬಿಳಿ ಸಕ್ಕರೆ ರಫ್ತು ಮಾಡೋದು, ಇದು ಕೇಂದ್ರ ಸರ್ಕಾರ ಈಗ ಘೋಷಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ಆಮದು ಶುಲ್ಕನ 25ರಿಂದ 40ಕ್ಕೆ ಹೆಚ್ಚಿರ್ತಕ್ಕಂಥದ್ದು. ಮತ್ತೆ 6000 ಕೋಟಿ ಒಂದು ವರ್ಷಕ್ಕೆ ಬಡ್ಡಿ ರಹಿತ ಸಾಲನ ನಾವು ಈ ವರ್ಷದ FRP ಹಣ ಪಾವತಿ ಮಾಡೋದಕ್ಕೆ ಕೊಡ್ತೀವಿ ಅಂತ ಹೇಳಿ ಒಂದು 4 ಘೋಷಣೆ ಇರ್ತಕ್ಕಂಥ ಒಂದು ವಿಚಾರ ಇದೆ ಮನೆ ಅಧ್ಯಕ್ಷರು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇತ್ತು ಅಂತ ಹೇಳಿದ್ದಾರೆ. ನಮ್ಮ ದಾಖಲೆಗಳ ಪ್ರಕಾರ ಎಲ್ಲೂ 3800ಕ್ಕೆ ಮಾರಾಟ ಆಗಿದ್ದ ಒಂದು ಸನ್ನಿವೇಶ ಕಳೆದ ಒಂದು ವರ್ಷದಿಂದ ನಾವು ಬಂದಿರೋದು ನಾವು ಗಮನಿಸಿಲ್ಲ ಮನೆ ಅಧ್ಯಕ್ಷರೇ. ಅದನ್ನ ಅವರು ಇನ್ನೂ ಒಂದ್ಸಲ ವೆರಿಫೈ ಮಾಡಿದ್ವಿ, ಯಾವ್ದಾರು ವರ್ಷದಲ್ಲಿ ಆ ಪ್ರಮಾಣಕ್ಕೆ ಏನಾದ್ರು ಸಕ್ಕರೆ ಎಲ್ಲರೂ ಮಾರಾಟ ಆಗಿತ್ತ ಏನು ಅಂತ. ಯಾಕೆಂದ್ರೆ ನಮ್ಮ ಹತ್ರ ಸ್ಟೇಟ್ಮೆಂಟ್ ಬರುತ್ತೆ ಅವ್ರು ಏನು ಮಾಡಿಸ್ತಾ ಇದ್ರು. ಆದ್ರೂ ಈ 923 ಕೋಟಿ ಏನು ಇದೆ ಮನೆ ಅಧ್ಯಕ್ಷರೇ, ಇದನ್ನ ನಾವು ಜುಲೈ 10ನೇ ತಾರೀಕು ಒಳಗಡೆ ಸರ್ಕಾರದಿಂದನೇ ನಾವು 100 ರೂಪಾಯಿನ ರೈತರ ಖಾತೆಗೆ ನೇರವಾಗಿ ಸಂದಾಯ ಮಾಡಿ ಇನ್ನು 100 ರೂಪಾಯಿ ಅವ್ರ ಕಡೆಯಿಂದ ಬಾಕಿ ಏನಿದೆ ಅದನ್ನ ಜುಲೈ 30 ಅವರ ಅಕೌಂಟ್ಗೆ ಹಾಕ್ತೀವಿ. 100 ರೂಪಾಯಿನ ನಾವು ಈ ಜುಲೈ ಅಂತ್ಯದೊಳಗೆ ಅವ್ರಿಗೆ ನಾವು ಆಕ್ಷನ್